ಬೆಂಗಳೂರು ಉತ್ತರದ ಚುನಾವಣೆಯ ಮತ ಎಣಿಕೆ ಇನ್ನೂ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕೂಡ ಮುಗ್ದಿದೆ. ದೇಶದಲ್ಲಿ ಹಲವಾರು ಕಡೆ ಮತ ಎಣಿಕೆ ನಡೀತಾ ಇದೆ. ಇನ್ನೂ ಯಾವುದು ಫೈನಲ್ ರಿಸಲ್ಟ್ ಬಂದಿಲ್ಲ. ನನ್ನ ಕ್ಷೇತ್ರ ಬೆಂಗಳೂರು ಉತ್ತರದ ಫೈನಲ್ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಇನ್ನೂ ಸುಮಾರು 50,000 ಮತಗಳ ಕೌಂಟಿಂಗ್ ಬಾಕಿ ಇದೆ. ಅದಕ್ಕಾಗಿ ಕೊನೆಯ ಕ್ಷಣದ ಮತ ಎಣಿಕೆಯ ಸಂದರ್ಭದಲ್ಲಿ ನಾನು ಬಂದಿದ್ದೀನಿ. ನಮಗೆ ವಿಶ್ವಾಸ ಇದೆ. ನಾವು ಈಗಾಗಲೇ ಸುಮಾರು 2.5 ಲಕ್ಷ ಅಂತರವನ್ನ ಕಾಯ್ದಿರಿಸಿಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಹೆಚ್ಚಿನ ಅಂತರ ಕೌಂಟಿಂಗ್ ಏನ್ ನಡೆಯುತ್ತೆ, ಅದರಲ್ಲೂ ಬರುತ್ತೆ ಅನ್ನುವಂತ ವಿಶ್ವಾಸ ಇದೆ. ಸಂಪೂರ್ಣ ಮೆಜಾರಿಟಿ ಇಲ್ಲ ಈ ಬಾರಿ ಅನ್ನುವಂಥದ್ದು, ಜೊತೆಯಲ್ಲಿ ಬಿಜೆಪಿಗೂ ಕೂಡ ಕಡಿಮೆ ಹಂತದ ಸ್ಥಾನಗಳು ಲಭಿಸಿದೆ. ಸೊ ಹೀಗಾಗಿ ಇದು ಎಲ್ಲ ಒಂದ್ ಕಡೆ INDA ಒಕ್ಕೂಟ ಮತ್ತೆ NDA ಒಕ್ಕೂಟ ಎರಡೂಗಳು ಕೂಡ ಯಾರು ಇಂಡಿಪೆಂಡೆನ್ಸ್ ಅಥವಾ ನಿತೀಶ್ ಕುಮಾರ್ ಆಗಿರ್ಬೋದು ಈ ರೀತಿ ಕರ್ಕೊಂಡು ಇವತ್ತ INDA ಎಷ್ಟು ಗೆದ್ದಿದ್ದಾರೆ ಅದು ನಮ್ಮ ಕಣ್ಮುಂದೆ ಇದೆ. NDA ಇವತ್ತು ಮೆಜಾರಿಟಿಯನ್ನ ಪಡೆದಿದೆ. ಇನ್ನೂ ಕೌಂಟಿಂಗ್ ನಡೀತಾ ಇದೆ. ಕೊನೆಯ ಹಂತದ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ಆದರೆ ಈಗಾಗಲೇ ನಾವು 290 ದಾಟಿದ್ದೀವಿ. ಮಿನಿಮಮ್ ಮೆಜಾರಿಟಿ ಬೇಕಾಗಿರುವಂತದ್ದು 272. ಈಗಾಗಲೇ NDA ನಾವು ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದ್ದೀವಿ. ಸರ್ಕಾರ ರಚನೆ ಆಗುತ್ತೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 400 ಸೀಟ್ ಬರುತ್ತೆ ಅಂತ ಹೇಳಿ. ಯಾಕೆ ಮೇಡಮ್ ಹಿನ್ನಡೆ ಆಯ್ತು? ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿದ್ದಕ್ಕೆ ನಮ್ಮ ಚುನಾವಣೆಯ ಸ್ಟ್ರಾಟಜಿಯಾಗಿ ನಾವು ಹೇಳಿದೀವಿ. ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿರ್ಬೋದು. ಇವತ್ತು ಕಾಂಗ್ರೆಸ್ಸಿನ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂತ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಿರಬಹುದು. ಬೇರೆ ಬೇರೆ ಕಾರಣಕ್ಕೆ ಇರಬಹುದು. ಆದರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ NDA ಸರ್ಕಾರ ರಚನೆ ಆಗುತ್ತೆ. ಎರಡೂ ಜಾಗದಲ್ಲಿ 2 ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ. ಮೊದಲ ಬಾರಿಗೆ ನಮಗೆ ಬಹಳ ಖುಷಿಯಾಗಿದೆ. ಆಂಧ್ರಪ್ರದೇಶ ಮತ್ತು ಒರಿಸ್ಸಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದು ಸರ್ಕಾರವನ್ನು ರಚನೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಮತ್ತು 2 ರಾಜ್ಯಗಳ ಒಂದು ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿದು. ಅದಕ್ಕೆ ಆನಂದ ಆಗಿದೆ. ಮೋದಿ ಮತ್ತೆ ಪ್ರಧಾನಿ ಆಗ್ತಾರ ಅದನ್ನ ಎಲ್ಲ ಎಂಪಿಗಳು ಸೇರಿ ಡಿಸೈಡ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.